ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಮನೆಯಲ್ಲಿ ಜಾಮೂನ್ ಅಥವಾ ರಸಗುಲ್ಲ ಮಾಡಿದಾಗ ಇಲ್ಲ ಹೊರಗಡೆಯಿಂದ ತಗೊಂಡ್ ಬಂದಾಗ ಜಾಸ್ತಿನ ಇಲ್ಲೇ ಸಕ್ಕರೆ ಪಾನಕ ಉಳಿದ್ ಬಿಟ್ಟಿರ್ತತಿ. ಕೆಲವೊಂದ್ಸಲ ನಾವು ಅದರಿಂದ ಏನು ಮಾಡ್ಬೇಕಂತ ಗೊತ್ತಾಗ್ಲಂಗ ಬಿಸಾಕ್ಬಿಟ್ಟಿರ್ತೇವಿ. ನಾನಿವತ್ತು ನಿಮ್ಗೆ ಆ ಸಕ್ಕರೆ ಪಾನಕ ಬಳಸ್ಕೊಂಡು ಕೇವಲ ಗೋಧಿ ಹಿಟ್ಟಿಂದ ಕ್ರಿಸ್ಪಿ ಆಗಿರುವಂತ ಬಿಸ್ಕೆಟ್ನ ಇಲ್ಲ ನಿಮ್ಗೆ ಮಾಡಿ ತೋರ್ಸಾತನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ನಮ್ಮ ಮನೆಯಲ್ಲಿ ರಸಗುಲ್ಲ ಅಂಗಡಿ ಒಳಗೆ ತಂದಿದ್ದು ಸಕ್ಕರೆ ಪಾನಕ ಇತ್ತು. ನಾನಿಲ್ಲಿ ಅದನ್ನ ಬಳಸ್ಕೊಳಕತ್ತಾನಿ. ನೀವು ಒಂದ್ ವೇಳೆ ಗುಲಾಬ್ ಜಾಮೂನ್ ಒಂದಿದ್ರ ಅದನ್ನು ಇಲ್ಲೇ ಬಳಸ್ಕೋಬಹುದು. ಮೊದ್ಲಿಗೆ ನಾನಿಲ್ಲಿ ಆ ಸಕ್ಕರೆ ಪಾನಕ ಎಷ್ಟೈತೆ ಅಂತೇಳಿ ಈ ಕಪ್ಪಿನ ಅಳತಿ ಒಳಗ ಮೆಜರ್ಮೆಂಟ್ ನ ಇಲ್ಲೇ ತಗೊಂಡ್ಬಿಡ್ತಾನೆ ನೋಡ್ರಿ. ಇವಾಗ ಆ ಕಪ್ಪಿಗೆ ನಾನಿಲ್ಲೇ ಸೇರಿಸ್ಕೊಂಡಾಗ ಇದು 1 ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ ಪಾನಕ ನನಗಿಲ್ಲೇ ಬಂದತಿದು. ಇವಾಗ ಅದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಪರಾತಕ್ಕೆ ನಾನಿಲ್ಲೇ ಆ ಸಕ್ಕರೆ ಪಾನಕ ಅನುಗುಣವಾಗಿ ನಾವಿಲ್ಲೇ ಹಿಟ್ಟನ್ನ ಇಲ್ಲೇ ಸೇರಿಸ್ಕೋಬೇಕು. ನಾನಿಲ್ಲಿ ಸಕ್ಕರೆ ಪಾನಕನ ಅಳ್ದಿರೋ ಕಪ್ಪಿನ ಅಳತಿ ಒಳಗ ಒಟ್ಟ 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ಇಲ್ಲೇ ಪರಾತಕ್ಕ ಸೇರಿಸ್ಕೊಳಕತ್ತಾನ ನೋಡ್ರಿ. 2 ಕಪ್ ಗೋಧಿ ಹಿಟ್ಟು ಕರೆಕ್ಟ್ ಆಗ್ತತಿ. ಇದಕ್ಕ ಇವಾಗ ನಾನಿಲ್ಲೇ ಚಿರೋಟಿ ರವೆನ ತೋರ್ಸಕತ್ತ ನೋಡ್ರಿ. ಚಿರೋಟಿ ರವೆ ಅಂತಾರಲ್ಲ, ಬೊಂಬೈ ರವ, ಅದನ್ನ ಇಲ್ಲೇ ತಗೊಂಡಾನಿ. ಮೀಡಿಯಂ ರವೆ ಅಲ್ಲ. ಅದನ್ನ ಇವಾಗ ನಾನಿಲ್ಲೇ 1 ಸ್ಪೂನಿನ ಅಳತಿ ಒಳಗ ಉಪ್ಪಿಟ್ಟು ತಿನ್ನೋ ಸ್ಪೂನ್ ಇರ್ತತಲ್ಲ ಅದ್ರ ಅಳತಿ ಒಳಗ ನಾನಿಲ್ಲೇ ಒಟ್ಟ 3 ಸ್ಪೂನ್ ಅಷ್ಟು ಈ ರವೆನ ಇಲ್ಲೇ ಸೇರಿಸ್ಕೊಳಕತ್ತಾನಿ. 3 ಸ್ಪೂನ್ ಆದ್ರ ಸಾಕು. ಇವಾಗ 1 ಸ್ಪೂನ್ ಅಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡ್ಬಿಡೋಣ. ಇವಾಗ ಅದೇ ಸ್ಪೂನಿನ ಅಳತಿ ಒಳಗ 1 ಸ್ಪೂನ್ ಅಷ್ಟು ಎಣ್ಣೆನೂ ಕೂಡ ನಾನಿಲ್ಲೇ ಸೇರಿಸ್ಕೊಂತಾನಿ. ನೀವು ಬೇಕಂದ್ರೆ 2 ಸ್ಪೂನ್ ಅಷ್ಟು ತುಪ್ಪಾನು ಕೂಡ ಸೇರಿಸ್ಕೋಬಹುದು, ಇಲ್ಲ 2 ಸ್ಪೂನ್ ಅಷ್ಟು ಎಣ್ಣೆ ಕೂಡ ಇಲ್ಲೇ ಸೇರಿಸ್ಕೋಬಹುದು. ಇವಾಗ ಸ್ವಲ್ಪ ಚಿಟಕಿಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ. ಇದನ್ನ ಇವಾಗ ತುಪ್ಪ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆಮೇಲೆ ರವೆ ಅದೆಲ್ಲ ಸ್ವಲ್ಪ ಎಲ್ಲಾ ಕಡೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ನಾವ್ ಇದನ್ನ ಡ್ರೈ ಇರೋವಾಗ್ಲೇ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಕೈಲೆ ಕಿವುಚ್ಬಿಟ್ಟಿದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾನ್ ಮಾಡ್ತಿರೋಂಥ ಬಿಸ್ಕೆಟ್ ಜಾಸ್ತಿ ಸಿಹಿನೂ ಅಲ್ಲ, ಇತ್ತಾಗ ಜಾಸ್ತಿ ಉಪ್ಪುನೂ ಅಲ್ಲ. ಆ ರೀತಿ ನಾನು ಮಾಡ್ತಿರೋದಿಲ್ಲೇ. ಇವಾಗ ನಾನಿಲ್ಲೇ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಹಿಟ್ಟನ್ನ ನೀವು ಈ ರೀತಿ ಉಂಡೆ ಮಾಡಿದ್ರ ಉಂಡೆ ಆಗ್ಬೇಕು. ಈ ರೀತಿ ಬರೋವರೆಗೂ ನೀವು ಇದನ್ನ ಹಿಟ್ಟನ್ನ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಒಂದ್ ವೇಳೆ ಈ ರೀತಿ ಉಂಡೆ ಕಟ್ಟಕ್ ಬರ್ದೇ ಇದ್ರ 1 ಸ್ಪೂನ್ ತುಪ್ಪ ಅಥವಾ 1 ಸ್ಪೂನ್ ಎಣ್ಣೆನ ಹಾಕಿ ಆ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಹಿಟ್ಟನ್ನ ಇಲ್ಲೇ ರೆಡಿ ಮಾಡ್ಕೋಬೇಕು. ನಾನು ಆ ರೀತಿ ಉಂಡೆ ತರ ಬಂದಾದ್ಮೇಲೆ ನಾವೇನ್ ಸಕ್ಕರೆ ಪಾನಕ 1 ಕಪ್ ಅಳತಿ ಒಳಗೆ ತೆಗೆದಿಟ್ಕೊಂಡಿದ್ವಲ್ಲ, ಸಕ್ಕರೆ ಪಾನಕನ ಇಷ್ಟು ಇವಾಗ ಹಿಟ್ಟಿಗೆ ಸೇರಿಸ್ಕೊಂಡನಿ. ಇವಾಗ ಇದನ್ನ ಈ ಸಕ್ಕರೆ ಪಾನಕನ ನಾವು ಒಂದ್ಸಲ ಈ ರೀತಿ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮೊದ್ಲ ಸಕ್ಕರೆ ಪಾನಕದೊಳಗ ನಾವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಕತ್ ನೋಡ್ರಿ. ನಾನಿಲ್ಲೇ ಈ ರೀತಿಯಾಗಿ ಇದನ್ನ ಕಲಸಿಟ್ಕೊಂಡನಿ. ಇದು ನೀವು ನೋಡ್ತಿರ್ಬೋದು, ಇಲ್ಲಿ ಸ್ವಲ್ಪ ಇದು ಡ್ರೈ ಅನ್ಸೈತಿ. ಇವಾಗ ನಾನು ಇದನ್ನ ನೀರ್ ಹಾಕಿ ಕಲಸ್ಕೊತಾನೆ. ಇದು ತಣ್ಣನ ನೀರ, ಬಿಸಿನೀರೇನಲ್ಲ. ಇವಾಗ ನಾವು ಒಮ್ಮೆ ನೀರ್ ಹಾಕಿ ಕಲಸ್ಕೊಳಕ್ ಹೋಗ್ಬಾರ್ದು. ಸ್ವಲ್ಪ ನೀರ್ ಹಾಕೊಂತ ಇದನ್ನ ಗಟ್ಟಿಯಾಗಿ ನಾವು ಕಿವುಚ್ಕೊಂತ ಇದನ್ನ ನಾದ್ಬೇಕು ನೋಡ್ರಿ. ನೀವು ಒಮ್ಮೆ ನೀರ್ ಹಾಕಿ ಜಾಸ್ತಿ ಅಳಕಾಗೋ ತರಾನು ಇದನ್ನ ನಾದ್ಕೊಳಕ್ ಹೋಗ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಇದನ್ನ ಸ್ವಲ್ಪ ನೀರ್ ಹಾಕೊಂತ ನಾವು ಈ ರೀತಿ ಗಟ್ಟಿಯಾಗಿ ಅಂಗೈಲೇನ ನೀವು ನಾದ್ಕೊಂತ ಹೋಗ್ಬೇಕು ನೋಡ್ರಿ. ನಾನಿಲ್ಲೇ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಇದನ್ನ ಗಟ್ಟಿಯಾಗಿ ನಾದ್ಕೊಂತ ನೋಡ್ರಿ. ನಾವ್ ಎಷ್ಟಾಗುತ್ತೋ ಅಷ್ಟು ಇದನ್ನ ಗಟ್ಟಿಯಾಗಿ ನಾದ್ಕೋಬೇಕು. ಮೆತ್ತಗಂತೂ ಇರಾಕ್ ಹೋಗ್ಬಾರ್ದು ಹಿಟ್ಟೇನಾದ್ರೂ ನಾವು ಮೆತ್ತಗ ನಾದಿವಿ ಅಂತಂದ್ರಲ್ಲೇ ಬಿಸ್ಕಿಟ್ ಮೆತ್ತಗಾಗ್ಬಿಡ್ತಾವು. ಆದ್ರಿಂದ ಇದನ್ನ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ನಾದ್ಕೊಂಡ್ಬಿಡ್ರಿ. ನಾನಿಲ್ಲೇ ಈ ರೀತಿಯಾಗಿ ನಾದ್ಕೊಂಡನಿ. ನೀವು ನೋಡ್ತಿರ್ಬೋದಿಲ್ಲೇ ಹಿಟ್ಟು ಇಷ್ಟು ಟೈಟ್ ಆಗಿ ನಾನಿಲ್ಲೇ ಗಟ್ಟಿಯಾಗಿ ನಾದ್ಕೊಂಡನಿ. ಇವಾಗ ಈ ಹಿಟ್ಟನ್ನ ನಾನಿಲ್ಲೇ 2 ಭಾಗ ಆಗಿ ಒಂದು ಚಾಕುದಿಂದ ಮಾಡ್ಕೊಂತಾನೆ ನೋಡ್ರಿ. ನಾನಿವಾಗ ಇದ್ರದ್ದು ಟೆಕ್ಸ್ಚರು ತೋರಿಸ್ತಾನೆ ನೋಡಿ ನಿಮ್ಗೆ. ಎಷ್ಟು ಈ ರೀತಿ ಇಷ್ಟಾದ್ರೂ ಇದು ಗಟ್ಟಿಯಾಗಿರ್ಬೇಕು. ನಾ ಹೇಳ್ದಂಗ ಜಾಸ್ತಿ ಸಾಫ್ಟ್ ಆಗಿ ಇರಾಕ್ ಹೋಗ್ಬಾರ್ದು. ಇವಾಗ ಇವನ್ನ 4 ಸಣ್ಣ ಉಂಡೆಯಾಗಿ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಒಂದಿಟ್ಟೊಳಗ 4 ಅಂತ ಇಲ್ಲೇ ಉಂಡಿ ಮಾಡ್ಕೊಂಡನಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಚಪಾತಿ ಮಾಡೋವಾಗ ಯಾವ ರೀತಿ ಉಂಡೆ ಮಾಡ್ಕೋತೀವಲ್ಲ, ಈ ರೀತಿ ನಾನು ಈ 4 ಮಾಡಿ ಇಟ್ಕೊಂಡನ್ ನೋಡ್ರಿ. ಈ ಹಿಟ್ಟನ್ನ ನಾವಿಲ್ಲೇ ರೆಸ್ಟ್ ಮಾಡೋಕೆ ಇಡ್ಬೇಕಂತೇನಿಲ್ಲ. ನಾವು ಡೈರೆಕ್ಟ್ ಆಗಿ ಈಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು. ನಾನಿವಾಗ ಈ ಹಿಟ್ಟನ್ನ ಇಲ್ಲೇ ಲಟ್ಟಿಸ್ಕೊಂತಾನೆ ನೋಡ್ರಿ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಹಿಟ್ಟು ಹಾಕ್ಲಂಗ ಲಟ್ಟಿಸ್ಕೋಬೇಕು. ಒಂದ್ ವೇಳೆ ಸ್ವಲ್ಪ ಏನಾದ್ರೂ ಮನೆಗೆ ಹತ್ತಾಕತ್ರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋರಿ. ಆದ್ರೆ ಹಿಟ್ಟು ಮಾತ್ರ ಹಚ್ಚಾಕ್ ಹೋಗ್ಬೇಡ್ರಿ. ಈ ರೀತಿ ನಾನಿಲ್ಲೇ ಲಟ್ಟಿಸ್ಕೊಳಕತ್ತ ನೋಡ್ರಿ.
ನೀವು ಹಿಟ್ಟು ಹಚ್ಚಿದ್ರಿ ಅಂದ್ರೆ ಬಿಸ್ಕಿಟ್ ಹಿಟ್ಟಿಟ್ ತರ ಹತ್ತಾವು, ಆದ್ರಿಂದ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳಕ್ ಹೋಗ್ಬೇಡ್ರಿ. ನಾನಿಲ್ಲೇ ಎಷ್ಟು ದಪ್ಪ ಲಟ್ಸೇನಂತ ನಿಮ್ಗ ತೋರಿಸ್ತಾನೆ ನೋಡ್ರಿ. ಆದಷ್ಟು ದಪ್ಪಗೆ ಲಟ್ಟಿಸ್ಕೋರಿ, ಬಾಳ ತೆಳ್ಳಗ ಲಟ್ಟಿಸ್ಕೊಳಕ್ ಹೋಗ್ಬೇಡ್ರಿ. ಬಾಳ ಕ್ರಿಸ್ಪಿ ಆದ್ವು ಅಂದ್ರ ಬಾಳ ಗಟ್ಟಿ ಆಕಾವ್ ಬಿಸ್ಕಿಟ್, ಸ್ವಲ್ಪ ದಪ್ಪಗೆ ಇರ್ಲಿ. ಇವಾಗ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ನಾವು ಮಾಡ್ಕೊಳ್ಳೋದಕ್ಕ ನಾನಿಲ್ಲಿ ಒಂದ್ ಸಣ್ಣ ಡಬ್ಬಿದು ಬಾಯಿ ತಗೊಂಡು ಈ ರೀತಿ ಶೇಪ್ ಮಾಡ್ಕೊಳಕತ್ತೇನೆ ನೋಡ್ರಿ. ನಾನಿಲ್ಲೇ ರೌಂಡ್ ಶೇಪಿನ ಬಿಸ್ಕೆಟ್ ಮಾಡ್ಕೊಳಕತ್ತೇನೆ. ನೀವು ಒಂದ್ ವೇಳೆ ಚಾಕು ಸಹಾಯದಿಂದ ನೀವು ಚೌಕಗೆ ಇದನ್ನ ಕಟ್ ಕೂಡ ಇಲ್ಲೇ ಮಾಡ್ಕೋಬಹುದು. ಈ ರೀತಿ ನಿಮ್ಗ ಇಷ್ಟ ಇಲ್ಲ ಅಂತಂದ್ರ ನಾನಿಲ್ಲೇ ಒಟ್ಟ ಈ ರೀತಿ ಸರ್ಕಲ್ ಶೇಪ್ ಒಳಗ ಬಿಸ್ಕೆಟ್ ನ ಇಲ್ಲೇ ಮಾಡಿಟ್ಕೊಂಡ ನೋಡ್ರಿ. ಇವಾಗ ಎಕ್ಸ್ಟ್ರಾ ಏನ್ ಹಿಟ್ಟು ಉಳಿದಿತ್ತಲ್ಲ ಅದನ್ನ ಇವಾಗ ತಕೊಂಡ್ಬಿಡೋಣ. ಈ ರೀತಿ ನಾನು ತಕೊಂಡನಿ. ಇದನ್ನೇನು ವೇಸ್ಟ್ ಮಾಡೋದು ಬೇಡ. ಇನ್ನೊಂದ್ಸಲ ಇದನ್ನ ಲಟ್ಟಿಸ್ಕೊಂಡು ಇದೇ ರೀತಿ ನಾವು ಬಿಸ್ಕೆಟ್ ನ ಇಲ್ಲೇ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದತ ಅಂತ ಹೇಳಿ. ನೋಡ್ರಿ ಇಷ್ಟು ದಪ್ಪ ಇದು ಬಿಸ್ಕೆಟ್ ಇರ್ಲೇಬೇಕು. ನೀವು ಲಟ್ಟಿಸ್ಕೊಳ್ಳುವಾಗ ಸಮನಾಗೆ ನೀವು ಲಟ್ಟಿಸ್ಕೋರಿ, ಒಂದ್ ತೆಳ್ಳಗ ಒಂದ್ ದಪ್ಪಗ ಲಟ್ಟಿಸ್ಕೊಳಕ್ ಹೋಗ್ಬೇಡ್ರಿ. ಇದ್ರ ಮೇಲ್ಗಡೆ ಇವಾಗ ನಾನು ಸ್ವಲ್ಪ ಸಕ್ಕರೆನ ಈ ರೀತಿಯಾಗಿ ಉದುರ್ಸ್ಕೊಳಕತ್ತಾನಿ. ಇದು ಕಂಪ್ಲೀಟ್ ಆಗಿ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋರಿ, ಇಲ್ಲ ಅಂತಂದ್ರೆ ನೀವು ಇದನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ನೀವು ಮಾಡ್ಕೋಬಹುದು. ಸಕ್ಕರೆ ಮೇಲ್ ಹಾಕಿರೋದ್ರಿಂದ ನಾನಿಲ್ಲಿ ವಿಡಿಯೋದಲ್ಲಿ ತೋರ್ಸಾತನಲ್ಲ ಆ ರೀತಿ ಇದನ್ನ ಬಳ್ಳಲೆನ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಕರಿಯುವಾಗ ಅದು ಹೊರಗಡೆ ಬರೋದಿಲ್ಲ. ಈ ರೀತಿ ನೀಟಾಗ ಪ್ರೆಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಸಕ್ಕರೆ ಮೇಲ್ಗಡೆ ಹಾಕೋದ್ರಿಂದ ನಾವು ಎಣ್ಣೆಯಲ್ಲಿ ಕರೆದಾದ್ಮೇಲೆ ಚೆನ್ನಾಗಿ ಮೆಲ್ಟ್ ಆಗಿ ಸ್ವೀಟ್ ತರ ಚೆನ್ನಾಗತ್ತ ಅನ್ನೋದಕ್ಕಷ್ಟ ನಾನಿಲ್ಲೇ ಸೇರಿಸ್ಕೊಂಡನಿ. ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋರಿ, ಇಲ್ಲ ನೀವು ಹಾಗೆ ಕೂಡ ಇದನ್ನ ಎಣ್ಣೆ ಒಳಗ ಫ್ರೈ ಮಾಡ್ಕೋಬಹುದು. ಇವಾಗ ಇದನ್ನ ನಾನಿಲ್ಲಿ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಳತನ್ ನೋಡ್ರಿ. ಇವಾಗ ಇನ್ನೊಂದು ಉಂಡೆನು ಕೂಡ ಇಲ್ಲೇ ನಾನು ಲಟ್ಟಿಸ್ಕೊಂಡನಿ. ಆಮೇಲೆ ಸ್ವಲ್ಪ ಸಕ್ಕರೆನ ನಾನು ಅವಾಗ್ಲೇ ಹಾಕಿದ್ನಲ್ಲ ಅದೇ ರೀತಿನಿ ಇವಾಗ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಇವಾಗ ಸಕ್ಕರೆ ಹಾಕೊಂಡ್ಬಿಟ್ಟ ಲಟ್ಟಿಸ್ಕೊಂಡ್ಬಿಡೋಣ. ಈ ರೀತಿ ನಾವು ಲಟ್ಟಿಸ್ಕೊಳ್ಳೋದ್ರಿಂದ ಅದು ಲಾಂಗ್ ಪ್ರೆಸ್ ಆಗಿ ಯಾವುದೇ ಕಾರಣಕ್ಕೂ ಸಕ್ಕರೆ ಹೊರಗಡೆ ಬರೋದೇ ಇಲ್ಲ. ಈ ರೀತಿ ನಾನಿಲ್ಲೇ ಲಟ್ಟಿಸ್ಕೊಂಡ ನೋಡ್ರಿ. ಸೇಮ್ ಅದೇ ರೀತಿನ ಮಾಡ್ಕೊಂಡನಿ. ಇವಾಗ ನಾನಿಲ್ಲೇ ಬಿಸ್ಕೆಟ್ ನ ಕರಿಯೋದಕ್ಕ ಎಣ್ಣೆನ ಇಲ್ಲೇ ಬಿಸಿ ಮಾಡೋದಕ್ಕ ಇಟ್ಕೊಳಕತ್ತನ್ ನೋಡ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಈ ರೀತಿ ಹಿಟ್ಟನ್ನ ಹಾಕೊಂಡು ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಒಂದೊಂದು ಬಿಸ್ಕೆಟ್ ನ ಸೇರಿಸ್ಕೊಂಡ್ಬಿಡ್ರಿ. ಎಣ್ಣೆ ಜಾಸ್ತಿ ಬಿಸಿ ಇರಕ್ ಹೋಗ್ಬಾರ್ದು, ಬೇಗ ಬಿಸ್ಕೆಟ್ ಕಪ್ಪಾಗ್ತಾವು. ಆದ್ರಿಂದ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೀವು ಈ ಬಿಸ್ಕೆಟ್ ನ ಹಾಕೋದಕ್ಕ ಸ್ಟಾರ್ಟ್ ಮಾಡ್ಬಿಡ್ರಿ. ಆಮೇಲೆ ಈ ಬಿಸ್ಕೆಟ್ ನ ಹಾಕೋವಾಗ ನೀವು ಮೀಡಿಯಂ ಫ್ಲೇಮ್ ಒಳಗ ಇಟ್ಕೋಬೇಕು. ಆಮೇಲೆ ಒಂದ್ರ ಮೇಲೆ ಒಂದು ಬೀಳೋ ರೀತಿನೂ ಹಾಕೊಳಕ್ ಹೋಗ್ಬೇಡ್ರಿ, ಅವು ಫ್ರೀ ಆಗಿ ಸ್ವಲ್ಪ ಇರ್ಲಿ. ಇವಾಗ ನಾನಿಲ್ಲಿ ಒಂದ್ಸಲ ಈ ರೀತಿ ಬಾಂಡ್ಲಿನ ನಾನಿಲ್ಲಿ ವಿಡಿಯೋದಲ್ಲಿ ತೋರ್ಸಾತನಲ್ಲ ಆ ರೀತಿ ಒಂದ್ಸಲ ಮಾಡ್ಕೊಂಡ್ಬಿಡಿ. ಆಮೇಲೆ ಈ ರೀತಿ ಒಂದ್ರ ಮೇಲೆ ಒಂದ್ ಏನಾದ್ರು ಬಿದ್ಕೊಂಡ್ರೆ ಸ್ವಲ್ಪ ಅವನ್ನ ಸಪ್ರೇಟ್ ಮಾಡ್ಬಿಡ್ರಿ. ಇವಾಗಿದು ಒಂದ್ ಸೈಡ್ ಚೆನ್ನಾಗಿ ಬೇಯೋದಕ್ಕ ಬಿಟ್ಬಿಡೋಣ. ನಾನಿಲ್ಲೇ ತೋರ್ಸಾತ ನೋಡ್ರಿ. ಒಂದ್ ಸೈಡ್ ಚೆನ್ನಾಗಿ ಅದು ಮೀಡಿಯಂ ಫ್ಲೇಮ್ ಒಳಗೆ ಬೆಂದಾದ್ಮೇಲೆ ಇದನ್ನ ಈ ರೀತಿಯಾಗಿ ನಾನು ಸ್ಪೂನಿಂದ ಹೊಳ್ಳಿಸಕೊಳಕತ್ತಾನಿ. ಇದು ಆ ಕಡೆನೂ ಇವಾಗ ಚೆನ್ನಾಗಿ ಬೇಯ್ಬೇಕಿದು. ಆದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಒಳಗೆ ಮಾತ್ರ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ, ಬೇಗ ಕಪ್ಪಾಗ್ಬಿಡ್ತಾವು. ಒಂದ್ ವೇಳೆ ನಿಮ್ಗೆ ಈ ಬಿಸ್ಕೆಟ್ ನ ಎಣ್ಣೆ ಒಳಗೆ ಕರಿಯೋದು ಇಷ್ಟ ಇಲ್ಲ ಅಂತಂದ್ರ ನೀವು ಬೇಕಂದ್ರೆ ಇದನ್ನ ಸ್ಟೀಮ್ ಕೂಡ ಮಾಡ್ಕೋಬಹುದು. ಕೆಳಗಡೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಒಂದ್ ಪ್ಲೇಟ್ ಒಳಗ ಈ ಬಿಸ್ಕೆಟ್ ನ ಇಟ್ಟು ನೀವು ಲಿಡ್ ನ ಕ್ಲೋಸ್ ಮಾಡಿ ಒಂದು ½ ಅವರ್ ನೀವು ಸ್ಟೀಮ್ ಮಾಡ್ಕೊಂಡ್ರೆ ಇದೇ ರೀತಿನ ನಿಮ್ಗೆ ಬಿಸ್ಕೆಟ್ ರೆಡಿ ಆಗ್ತಾವು. ಏರ್ ಫ್ರೈಯರ್ ಒಳಗೆ ಮಾಡೋರು ಅದ್ರೊಳಗೂ ಕೂಡ ನೀವು ಇದೇ ರೀತಿನ ಮಾಡ್ಕೋಬಹುದು. ಟೇಸ್ಟ್ ಏನು ಡಿಫ್ರೆನ್ಸ್ ಇರಲ್ಲ. ನಾನಿಲ್ಲಿ ತೋರ್ಸಾತ ನೋಡ್ರಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾನಿಲ್ಲೇ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡನಿ. ನಿಮಗೆ ನಾನಿಲ್ಲೇ ಒಟ್ಟ 2 ಮೆಥಡ್ ಒಳಗ ಹೇಳೇನಿ. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಒಳಗ ಈ ಬಿಸ್ಕೆಟ್ ನ ನೀವು ಮಾಡ್ಕೋಬಹುದು. ಇವಾಗ ಇದು ಚೆನ್ನಾಗಿ ಕಲರ್ ಬಂದ್ಮೇಲೆ ನಾನಿಲ್ಲಿ ಇವನ್ನ ಬಾಣ್ಲಿಯಿಂದ ತಕ್ಕೊಳಕತ್ತನ್ ನೋಡ್ರಿ. ಇದೇ ರೀತಿ ನಾವು ಉಳುಕಿದಂತ ಬಿಸ್ಕೆಟ್ನು ಎಣ್ಣೆ ಒಳಗೆ ಕರ್ಕೊಂಡ್ರೆ ಆಯ್ತು. ನಾನಿಲ್ಲೇ ಈ ರೀತಿಯಾಗಿ ಕರ್ದಿಟ್ಕೊಂಡನ್ ನೋಡ್ರಿ. ಇವು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನ ಕ್ರಿಸ್ಪಿಯಾಗಿ ಚೆನ್ನಾಗಾಗ್ತಾವು. ನೀವು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಾವಂತೇಳಿ. ಇವಾಗ ನಾನು ನಿಮ್ಗೆ ಮುರಿದು ಕೂಡ ಇಲ್ಲೇ ತೋರಿಸ್ತಾನೆ ನೋಡ್ರಿ. ನೀವು ನೋಡ್ತಿರ್ಬೋದು ಒಳಗಡೆ ಟೆಕ್ಸ್ಚರ್ ಮಾತ್ರ ಗುಡ್ಡೆ ಬಿಸ್ಕೆಟ್ ಎಲ್ಲ ಬರುತ್ತಲ್ಲ ಅದೇ ರೀತಿನೇ ಇರ್ತತಿ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸ್ವಲ್ಪ ಕ್ರಂಚಿ ಆಗಿ ತುಂಬಾ ಚೆನ್ನಾಗಿರ್ತತಿ. ಎಣ್ಣೆನೂ ಅಷ್ಟೇ ಜಾಸ್ತಿ ಏನ್ ಕುಡಿಯೋದಿಲ್ಲ ಇವು. ನಿಮ್ಗೆ ಸ್ವಲ್ಪನೂ ಎಣ್ಣೆ ಬೇಡ ಅಂತಂದ್ರ ನಾನು ಅವಾಗ್ಲೇ ಹೇಳ್ದಂಗ ನೀವು ಸ್ಟೀಮ್ ಕೂಡ ಇಲ್ಲೇ ಮಾಡ್ಕೋಬಹುದು. ನಾನಿವಾಗ ನಿಮ್ಗ ಇನ್ನೊಂದ್ಸಲ ತೋರಿಸ್ತೇನೆ ನೋಡ್ರಿ ಒಳಗಡೆ ಟೆಕ್ಸ್ಚರ್ ಯಾವ ರೀತಿ ಬಂದತ್ ಅಂತೇಳಿ. ನೀವು ನೋಡ್ತಿರ್ಬೋದು ಇಲ್ಲೇ ಒಂದೊಂದು ಬಿಸ್ಕೆಟ್ ಅಷ್ಟೋ ತುಂಬಾ ಕ್ರಿಸ್ಪಿಯಾಗಿ ಬಂದಿರ್ತಾವು. ಒಂದೇ ಒಂದ್ ಬಿಸ್ಕೆಟ್ ಕೂಡ ಇಲ್ಲೇ ಮೆತ್ತಗಾಗಿರಲ್ಲ. ಆದ್ರೆ ನೀವು ಎಣ್ಣೆ ಒಳಗ ಕರಿಯುವಾಗ ಮಾತ್ರ ಹೈ ಫ್ಲೇಮ್ ಒಳಗೆ ಇಡ್ಲಂಗ ನೀವು ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂತ ಅಂಗಡಿಗಳಲ್ಲಿ ಸಿಗುವಂತ ಬಿಸ್ಕೆಟ್ ನ ನಾವು ಮನೇಲೆ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗ ಹೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.